ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು ಬಂಧುಗಳೇ, ನಮಸ್ಕಾರ. ವಿಶೇಷ ಚೇತನರ ಕ್ರೀಡಾಕೂಟದ ಒಂದು ವರದಿ ಅಂದರೆ ಇದೇ ತಿಂಗಳು ಫೆಬ್ರವರಿಯಲ್ಲಿ 13ನೇ ತಾರೀಕಿನಿಂದ ಹಂಪಿ ಉತ್ಸವ ಕಾರ್ಯಕ್ರಮ ನಡೆದಿದ್ದು ನೀವೆಲ್ಲ ಗಮನಿಸ್ತೇವೆ. ಆ ಒಂದು ಹಂಪಿ ಉತ್ಸವದಲ್ಲಿ ವಿಶೇಷ ಚೇತನರ ಸಿಟ್ಟಿಂಗ್ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಜಯಗಳಿಸಿದವರು ಯಾರು ಮತ್ತು ಅಲ್ಲಿ ಯಾವ್ಯಾವ ಜಿಲ್ಲೆಯ ಕ್ರೀಡಾಪಟುಗಳು ಭಾಗವಹಿಸಿದರು ಅನ್ನತಕ್ಕಂಥ ವಿಚಾರ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ಇದನ್ನು ಸ್ವಲ್ಪ ವಿಳಂಬವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ, ತಡವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಯಾರಂದರೆ ಹೊಸಪೇಟೆ MRW ಆದಂಥ ಜೆ ರವಿಕುಮಾರ್ ನಾಯಕ್ ಅವರು ಮಾತನಾಡಿ, ಇದು ಸರ್ ತಡವಾಗಿದೆ ಸರ್ ಅಂತಂದರು. ಆದರೂ ಪರವಾಗಿಲ್ಲ ಸರ್, ನಮ್ಮ ವಿಶೇಷ ಚೇತನರಿಗೆ ಸ್ಫೂರ್ತಿ ಆಗ್ತಕ್ಕಂಥ ವರದಿಗಳಿದ್ದರೆ ಅದು ನಾವು ಪ್ರಸಾರ ಮಾಡ್ತೀವಿ, ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶವನ್ನು ಹೇಳಿದಾಗ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಂಪಿ ಉತ್ಸವ ರಾಹುಲ್ ಅತ್ಯುತ್ತಮ ಅಂತಕ್ಕಂಥ ವಿಚಾರ. ಇಲ್ಲಿ ಅಂಗವಿಕಲರ ಕಬಡ್ಡಿ ಇಲ್ಲಿ ಮೇಲುಗೈ ಸಾಧಿಸಿದವರು ಬೆಳಗಾವಿ ತಂಡ. ಹಂಪಿ ಉತ್ಸವದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿರುವ ಅಂಗವಿಕಲರ ಕಬಡ್ಡಿಯನ್ನು ವೀಕ್ಷಿಸಲು ನೂರಾರು ಜನ ಸೇರಿದ್ದರು. ಹೊಸ ಮಲಪನಗುಡಿಯ ವಿದ್ಯಾರಣ್ಯ ಹೈಸ್ಕೂಲ್ ಮೈದಾನದಲ್ಲಿ ಶುಕ್ರವಾರ ನಡೆದ ಮ್ಯಾಟ್ ಸಿಟ್ಟಿಂಗ್ ಕಬಡ್ಡಿಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಬಂದಿದ್ದ ಕ್ರೀಡಾಪಟುಗಳು ತೋರಿದ ಕ್ರೀಡಾ ಮನೋಭಾವ ಅನುಕಂಪ ಬೇಡ, ಅವಕಾಶ ಕೊಡು ಎನ್ನುವಂತಿತ್ತು. ಮಂಡಿಯಲ್ಲಿ ತೆವಳುತ್ತಾ ಕೈ ಮೂಲಕವೇ ಪಾಯಿಂಟ್ ಗಳಿಸುವ ಪರಿ ಹುಬ್ಬೇರಿಸುವಂತಿತ್ತು. ಬೆಳಗಾವಿ, ಕೊಪ್ಪಳ, ಹರಪನಹಳ್ಳಿ, ಹೂವಿನಡಗಲಿ, ಹಗರಿಬೊಮ್ಮನಹಳ್ಳಿ ಮತ್ತು ಹೊಸಪೇಟೆ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡಿದವು. ಆರಂಭಿಕ ಲೀಗ್ ಪಂದ್ಯದಲ್ಲಿ ಬೆಳಗಾವಿ ಮತ್ತು ಕೊಪ್ಪಳ ತಂಡಗಳ ಮಧ್ಯೆ ನಡೆಯಿತು. ಈ ಪಂದ್ಯವನ್ನು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಕ್ಕಂಥ ಸನ್ಮಾನ್ಯ ಶ್ರೀಮಾನ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವೀಕ್ಷಿಸಿದ್ದರು. ಪಂದ್ಯಕ್ಕೆ ಮಹತ್ವ ತಂದಿತು. ಒಂದು ರೈಡ್ನಲ್ಲಿ ಅತ್ಯುತ್ತಮ ಅಂಕ ಗಳಿಸುವ ತಂಡಕ್ಕೆ ₹50,000 ನಗದು ನೀಡುವುದಾಗಿ ಸಚಿವರು ಘೋಷಿಸಿದ್ದ ತಡ ಎರಡೂ ತಂಡಗಳಲ್ಲಿಯೂ ಸಂಚಲನ ಉಂಟಾಯಿತು. ಬೆಳಗಾವಿಯ ರಾಹುಲ್ ಕಾಳೆ ರೈಡ್ ಮಾಡಿ ತಂಡಕ್ಕೆ ಜಯ ತಂದರು. ಸಚಿವರು ಸ್ಥಳದಲ್ಲಿಯೇ ₹50,000 ನಗದು ನೀಡಿದರು. ಕೊಪ್ಪಳ ತಂಡಕ್ಕೆ $25,000 ನೀಡಿದರು. ಹೊಸಪೇಟೆ ಹಾಗೂ ಹರಪನಹಳ್ಳಿ ತಂಡಗಳ ನಡುವೆ ನಡೆದ ಲೀಗ್ ಪಂದ್ಯದಲ್ಲಿ ಹರಪನಹಳ್ಳಿ ತಂಡ ಜಯಗಳಿಸಿತು. ಮತ್ತೊಂದು ಬೆಳಗಾವಿ ಮತ್ತು ಹೂವಿನಡಗಲಿ ನಡುವಿನ ಪಂದ್ಯದಲ್ಲಿ ಬೆಳಗಾವಿ ವಿಜಯದ ನಗೆ ಬೀರಿತು. ಅಂತಿಮ ಲೀಗ್ ಪಂದ್ಯ ಹರಪನಹಳ್ಳಿ ಮತ್ತು ಹಗರಿಬೊಮ್ಮನಹಳ್ಳಿ ನಡುವೆ ನಡೆಯಿತು. ಹರಪನಹಳ್ಳಿ ತಂಡ ಜಯಗಳಿಸಿ ಫೈನಲ್ ಹಂತಕ್ಕೆ ತಲುಪಿತು. ಅಂತಿಮ ಫೈನಲ್ ಹಣಾಹಣಿಯಲ್ಲಿ ಬೆಳಗಾವಿ ತಂಡ ಹರಪನಹಳ್ಳಿ ತಂಡವನ್ನು 15-11 ಅಂಕಗಳ ಅಂತರದಲ್ಲಿ ಸೋಲಿಸಿತು. ರಾಹುಲ್ ಅತ್ಯುತ್ತಮವಾಗಿ ರೈಡ್ ಮಾಡಿದರೆ ಸದಾಶಿವ್ ಅವರು ಟ್ಯಾಕಲ್ ಮಾಡಿ ಪಂದ್ಯವನ್ನು ಗೆಲುವಿನ ದಡ ಸೇರಿಸಿದರು. ಪಂದ್ಯ ಭಾರೀ ರೋಚಕತೆಯಿಂದ ಕೂಡಿತ್ತು. ಹರಪನಹಳ್ಳಿ ತಂಡ ವಿರೋಚಿತ ಹೋರಾಟ ನಡೆಸಿ ಸೋಲು ಒಪ್ಪಿಕೊಂಡಿತ್ತು. ನಡೆದಿದ್ದ ಕ್ರೀಡಾಪ್ರೇಮಿಗಳು ಕೇಕೆ ಸಿಳ್ಳೆಗಳ ಮೂಲಕ ಎರಡೂ ತಂಡಗಳ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ಜಯಗಳಿಸಿದ ತಂಡಕ್ಕೆ ಜಿಲ್ಲಾಡಳಿತ ₹20,000 ನಗದು ಮತ್ತು ರನ್ನರ್ ಅಪ್ ತಂಡಕ್ಕೆ ₹10,000 ನಗದು ಬಹುಮಾನ ನೀಡಲಾಯಿತು. ಶಿವಕುಮಾರ್ ಜಿ ಗೋಪಿ, ಪ್ರಶಾಂತ್, ಶ್ರೀಧರ್ ನಿರ್ಣಾಯಕರಾಗಿದ್ದರು. ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಉಮೇಶ್, ದೈಹಿಕ ಶಿಕ್ಷಕ ಅಶೋಕ್ ಕ್ರೀಡಾಕೂಟದ ಉಸ್ತುವಾರಿ
ಪಡೆದರು. ಹಂಪಿ ಉತ್ಸವದ ಅಂಗವಾಗಿ ಹೊಸ ಮಲಪನಗುಡಿಯ ವಿದ್ಯಾರಣ್ಯ ಪ್ರೌಢಶಾಲೆಯು ಮೈದಾನದಲ್ಲಿ ನಡೆದ ಅಂಗವಿಕಲರ ಶಿಟ್ಟಿಂಗ್ ಕಬಡ್ಡಿಯ ಫೈನಲ್ ಪಂದ್ಯದಲ್ಲಿ ಬೆಳಗಾವಿಯ ತಂಡ ಜಯಗಳಿಸಿತು. ಈ ಒಂದು ವರದಿಯನ್ನು ಜೆ ರವಿಕುಮಾರ್ ನಾಯಕ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಸಿಟ್ಟಿಂಗ್ ಇದು ಇವರೇ ಕ್ಯಾಪ್ಟನ್ಸ್ ಎತ್ತಳಂಗಲ್ರಿ ನೀವು. ಹೋಗ್ರಿ ಮೂರು 5 4 ಜನ ಅಣ್ಣ 4 ಜನ ರೀ. 3 ಅಂಕಗಳು. 2 ಪಾಯಿಂಟ್ ಕೊಪ್ಪಳ 2 ಅಂಕಗಳು ಪಡೆದಿದ್ದಾರೆ. ಇನ್ನೊಬ್ಬ ಯಾರು ಔಟ್ ಹೋಗ್ರಿ. ಸರಿಯಪ್ಪ ನೀನು ಮೇಲೆ ಹೋಗ್ಬೇಕಲ್ಲ. ಹೋಗೋ ಪ್ಲೇಯರ್ ರೈಡ್ ಹೋಗ್ರಿ. ಕೊನೆಯ 1 ನಿಮಿಷಗಳ ಮಾತ್ರ. ಕಾಲಿಲ್ಲ, ಕಾಲ ಆಡ್ಸತ್ತಾರ ನೋಡ್ರಿ. ಕಾಲ್ ಬಳಸಂಗಲ್ಲ. 1 ನಿಮಿಷ ಲಾಸ್ಟ್. ಬರ್ರಿ ಬರ್ರಿ. ಪಾಯಿಂಟ್ 1 ಕೊಪ್ಪಳ. ಕೂಡ್ಬೇಕು ಕೂಡ್ಬೇಕು. ಇರ್ಲಿ ಇರ್ಲಿ ಇರ್ಲಿ. ಪಾಯಿಂಟ್ ಕೊಪ್ಪಳ. ಸರಿ ಪ್ಲೇಯರ್ ಸರಿ ಸರ್. ನೆಕ್ಸ್ಟ್ ಟೀಮ್ ರೆಡಿ ಇರಬೇಕು. ಹರಪನಹಳ್ಳಿ ವರ್ಸಸ್ ಹೊಸಪೇಟೆ. ಈ 2 ತಂಡಗಳು ರೆಡಿ ಆಗಬೇಕು. ಹೊಸಪೇಟೆ ವರ್ಸಸ್ ಹರಪನಹಳ್ಳಿ. ಸೆಕೆಂಡ್ ನೋಡ್ಯಾಡ್ರಿ ನೋಡ್ಯಾಡ್ರಿ ಇದರ ನೋಡ್ಯಾರ. ಇಲ್ಲ